ಎಸ್, ಅಂದು ಜುಲೈ 30, 2000 ಕರ್ನಾಟಕ ಮತ್ತು ತಮಿಳುನಾಡು ರಾಜ್ಯಗಳ ಇತಿಹಾಸದಲ್ಲಿಯೇ ಅತ್ಯಂತ ಕಪ್ಪು ಮತ್ತು ಆತಂಕಕಾರಿ ದಿನ. ತಮಿಳುನಾಡಿನ ಪ್ರಸಿದ್ಧ ಕಾಡುಗಳ ಮರದ ಕಳ್ಳ ಸಾಗಾಣಿಕೆದಾರ ವೀರಪ್ಪನ್, ಕನ್ನಡದ ಸಾಂಸ್ಕೃತಿಕ ರಾಯಭಾರಿ ಹಾಗೂ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಅಪಹರಿಸಿದ ಸುದ್ದಿ ಇಡೀ ದಕ್ಷಿಣ ಭಾರತವನ್ನೇ ಬೆಚ್ಚಿಬೀಳಿಸಿತ್ತು. ಅದನ್ನ ಇಂದು ನೆನಪಿಸಿಕೊಳ್ಳಲು ಒಂದು ಕಾರಣ ಇದೆ. ಇಂದು ಭೀಮನ ಅಮಾವಾಸ್ಯೆ. ಅದೇ ದಿನ ಅಣ್ಣ ಅವರ ಕಿಡ್ನಾಪ್ ಆಗಿತ್ತು. ಹೌದು, ಗಾಜನೂರಿನಲ್ಲಿದ್ದ ತಮ್ಮ ಹುಟ್ಟೂರಿನ ಹೊಸ ಮನೆಯ ಗೃಹ ಪ್ರವೇಶಕ್ಕೆ ಡಾಕ್ಟರ್ ರಾಜ್ಕುಮಾರ್ ತೆರಳಿದ್ರು. ಜುಲೈ 30 ರಾತ್ರಿ ಸುಮಾರು 9:30 ವೇಳೆಗೆ ಸುರಿಯುತ್ತಿದ್ದ ಮಳೆಯ ನಡುವೆ ಬಂದೂಕುಗಳು ಮತ್ತು ಮಾರಕಾಸ್ತ್ರಗಳನ್ನ ಹಿಡಿದು ಬಂದ ವೀರಪ್ಪನ್ ಹಾಗೂ ಆತನ ಸಹಚರರ ಗುಂಪು ಅಂದು ಮನೆಗೆ ನುಗ್ಗಿತ್ತು. ಎಸ್, ಅಲ್ಲಿಂದ ಡಾಕ್ಟರ್ ರಾಜ್ಕುಮಾರ್, ಅವರ ಅಳಿಯ ಗೋವಿಂದರಾಜ್, ನಾಗೇಶ್ ಮತ್ತು ಚಲನಚಿತ್ರ ನಿರ್ಮಾಪಕ ನಾಗಪ್ಪ ಅವರನ್ನ ಬಲವಂತವಾಗಿ ದಟ್ಟ ಅಡವಿಗೆ ಕರೆದೊಯ್ಯಲಾಯಿತು. ನಿರ್ಗಮಿಸುವ ಮುನ್ನ ವೀರಪ್ಪನ್, ರಾಜ್ಕುಮಾರ್ ಅವರ ಪತ್ನಿ ಪಾರ್ವತಮ್ಮ ಅವರಿಗೆ ಒಂದು ಆಡಿಯೋ ಕ್ಯಾಸೆಟ್ ಅನ್ನ ನೀಡಿ ಅದನ್ನ ಆಗಿನ ಕರ್ನಾಟಕದ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ಅವರಿಗೆ ತಲುಪಿಸುವಂತೆ ತಿಳಿಸಿದ್ದ. ಹೌದು, ಅಪಹರಣದ ಸುದ್ದಿ ಹಬ್ಬುತ್ತಿದ್ದಂತೆ ಕರ್ನಾಟಕದಲ್ಲಿ ಭಾರಿ ಆಕ್ರೋಶ ಮತ್ತು ಉದ್ವಿಗ್ನತೆ ಸೃಷ್ಟಿಯಾಯಿತು. ಬೆಂಕಿ ಹತ್ತಿ ಉರಿದ ಶಾಲಾ ಕಾಲೇಜುಗಳು, ಬಂದಾದ ಸಾರಿಗೆ ವ್ಯವಸ್ಥೆ ಮತ್ತು ಲಕ್ಷಾಂತರ ಅಭಿಮಾನಿಗಳ ಕಣ್ಣೀರು ರಾಜ್ಯದ ಆಡಳಿತ ಯಂತ್ರವನ್ನೇ ನಡುಗಿಸಿತ್ತು. ಅತ್ತ ತಮಿಳುನಾಡು ಮುಖ್ಯಮಂತ್ರಿ ಎಂ. ಕರುಣಾನಿಧಿ ಹಾಗೂ ಇತ್ತ ಎಸ್.ಎಂ. ಕೃಷ್ಣ ಅವರಿಗೆ ಈ ಬಿಕ್ಕಟ್ಟು ಅತಿ ದೊಡ್ಡ ಸವಾಲಾಗಿ ಪರಿಣಮಿಸಿತು. ಇನ್ನು ವೀರಪ್ಪನ್ ಬೇಡಿಕೆಗಳು ಮತ್ತು ಸಂಧಾನ ಅಧಿಕಾರಿ ನಕ್ಕಿರನ್ ಗೋಪಾಲ್ ಅಡವಿಯಲ್ಲಿದ್ದ ವೀರಪ್ಪನ್ ತನ್ನ ಬೇಡಿಕೆಗಳನ್ನ ಪಟ್ಟಿಯನ್ನ ಒಳಗೊಂಡ ಆಡಿಯೋ ಕ್ಯಾಸೆಟ್ಗಳನ್ನ ಕಳುಹಿಸಲು ಪ್ರಾರಂಭಿಸಿದ ಮೊದಲು ಕಾವೇರಿ ನೀರು ಹಂಚಿಕೆ ವಿವಾದಕ್ಕೆ ಸಂಬಂಧಿಸಿದ ಬೇಡಿಕೆಗಳು, ನಂತರ ತಮಿಳುನಾಡು ಜೈಲಿನಲ್ಲಿದ್ದ ತನ್ನ ಸಹಚರರ ಬಿಡುಗಡೆ ಹಾಗೂ ತಮಿಳು ಭಾಷೆಗೆ ಸಂಬಂಧಿಸಿದ ಸಾರ್ವಜನಿಕ ಬೇಡಿಕೆಗಳು ಹಾಗೂ ಕೋಟ್ಯಾಂತರ ರೂಪಾಯಿ ಹಣ. ಎಸ್, ಈ ಸಂಕೀರ್ಣ ಪರಿಸ್ಥಿತಿಯನ್ನ ತಿಳಿಗೊಳಿಸಲು ನಕ್ಕಿರನ್ ಪತ್ರಿಕೆಯ ಸಂಪಾದಕ ಆರ್ ಗೋಪಾಲ್ ಅವರನ್ನ ಅಧಿಕೃತ ಸಂಧಾನ ಅಧಿಕಾರಿಯಾಗಿ ದಟ್ಟ ಅರಣ್ಯಕ್ಕೆ ಕಳುಹಿಸಲಾಯಿತು. ಗೋಪಾಲ್ ಅವರು ಕಾಡಿಗೆ ಹಲವು ಬಾರಿ ತೆರಳಿ ವೀರಪ್ಪನ್ ಜೊತೆ ಮಾತುಕತೆ ನಡೆಸಿದ್ರು ಮತ್ತು ರಾಜ್ಕುಮಾರ್ ಅವರ ಕ್ಷೇಮ ಸಮಾಚಾರದ ಆಡಿಯೋ, ವಿಡಿಯೋ ತುಣುಕುಗಳನ್ನ ಹೊರತಂದ್ರು. ಇನ್ನು ದಟ್ಟವಾದ ಕಾಡು, ಸುರಿಯುವ ಮಳೆ, ಜಿಗಣಿಗಳು, ಸೊಳ್ಳೆಗಳ ಕಾಟದ ನಡುವೆಯೂ ಡಾಕ್ಟರ್ ರಾಜ್ಕುಮಾರ್ ಅತ್ಯಂತ ಶಾಂತ ಹಾಗೂ ಧೈರ್ಯಶಾಲಿಯಾಗಿ ಉಳಿದುಕೊಂಡ್ರು. ಅವರು ಪ್ರತಿದಿನ ಬೆಳಗ್ಗೆ ಯೋಗ ಮತ್ತು ಪ್ರಾಣಾಯಾಮ ಮಾಡುವುದನ್ನ ಬಿಡಲಿಲ್ಲ. ತಮ್ಮ ಸೌಮ್ಯ ಸ್ವಭಾವ ಮತ್ತು ಮಾತಿನಿಂದ ವೀರಪ್ಪನ್ ಮತ್ತು ಆತನ ಗುಂಪಿನ ಮನಗೆದ್ರು. ವೀರಪ್ಪನ್ ಸ್ವತಃ ರಾಜ್ಕುಮಾರ್ ಅವರ ಅಭಿಮಾನಿಯಂತೆ ನಡೆದುಕೊಳ್ಳಲು ಪ್ರಾರಂಭಿಸಿದ ಅಂತ ನಂತರದ ದಿನಗಳಲ್ಲಿ ವರದಿಯಾಯಿತು. ಎಸ್, ಸುಮಾರು 3.5 ತಿಂಗಳುಗಳ ಕಾಲ ಸುದೀರ್ಘ ಕಾಯುವಿಕೆ, ರಾಜಕೀಯ ತಂತ್ರಗಾರಿಕೆಗಳು ಮತ್ತು ರಹಸ್ಯ ಸಂಧಾನಗಳ ನಂತರ ನವೆಂಬರ್ 15, 2000 ವೀರಪ್ಪನ್ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಯಾವುದೇ ಷರತ್ತಿಲ್ಲದೆ ಸುರಕ್ಷಿತವಾಗಿ ಬಿಡುಗಡೆ ಮಾಡಿದ ರಾಜ್ ಬೆಂಗಳೂರಿಗೆ ಮರಳಿದಾಗ ಇಡೀ ಕರ್ನಾಟಕವೇ ಸಂಭ್ರಮಿಸಿತ್ತು. ರಾಜ್ಯದಾದ್ಯಂತ ಹಬ್ಬದ ವಾತಾವರಣ ಸೃಷ್ಟಿಯಾಗಿತ್ತು. ಅಪಹರಣದಂತಹ ಭೀಕರ ಸನ್ನಿವೇಶದಲ್ಲೂ ಸಮಾಧಾನ ಮತ್ತು ಶಾಂತಿ ಕಾಯ್ದುಕೊಂಡ ಡಾಕ್ಟರ್ ರಾಜ್ಕುಮಾರ್ ಅವರ ನಡೆ ಪ್ರತಿಯೊಬ್ಬ ಕನ್ನಡಿಗನಿಗೆ ಸದಾ ಸ್ಫೂರ್ತಿಯಾಗಿ ಉಳಿಯಿತು.